ಭಾಳಷ್ಟು ನಾಯಕರು ಬಂದಿದ್ದಾರೆ. ನಿಮಗೆ ಸಂತೋಷ್ ಲಾಡರೇ ಕಾಣೆ ಆಗಿಬಿಟ್ಟಿದ್ದಾರೆ, ಯಾಕೆ ಬಂದೇ ಇಲ್ಲ ಅಂತ ಅಭಿಮಾನಿಗಳು ಕಾರ್ಯಕರ್ತರು ಭಾಳ ಕಾಯ್ತಾ ಇದ್ರು. ಸರ್, ಈ ದಾವಣಗೆರೆ ಉಪಚುನಾವಣೆ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಇಲ್ಲ, ಖಂಡಿತವಾಗಿ ವಿಶ್ವಾಸ ಇದೆ, ಗೆಲ್ತೀವಿ. ನಾವು ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕ್ರಮಗಳು, ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಅಭ್ಯರ್ಥಿ ಕೂಡ ಯುವಕರಾಗಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ದಿವಂಗತ ಶಾಮನೂರು ಶಿವಶಂಕರಪ್ಪರು ಮಾಡಿರ್ತಕ್ಕಂಥ ಕೆಲಸ, ಮಲ್ಲಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ, ಸೊ ಅವ್ರ ಫ್ಯಾಮಿಲಿ ಮಾಡಿರ್ತಕ್ಕಂಥ ಕೆಲಸ ಎಲ್ಲನೂ ನಮಗೆ ಒಂದು ಅಸ್ತ್ರ ಆಗಿ ನಮ್ಮ ಗೆಲುವಿಗೆ ಕಾರಣ ಆಗುತ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಈ ಬಾರಿ ಈಗ ಅಲ್ಪಸಂಖ್ಯಾತರಲ್ಲಿ ಕೇಳಬೇಕು, ಈಗ ಬೈಕಾಟು ಈ ಬಾರಿ ನಾವು ಮತಗಳು ಹಾಕಲ್ಲ ಅಂತ ಬೈಕಾಟ್ ಅಂತ ಒಂದು ಕ್ಯಾಂಪ್ ನಡೀತಾ ಇತ್ತು ಸರ್. ಈಗ ಮತದಾನ ಎಲ್ಲರೂ ಹಾಕುವುದು ಸರ್. ಅದು ಸೊ ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟ? ಇಲ್ಲ, ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಆ ಸಮುದಾಯ ಟಿಕೆಟ್ ಕೇಳಿರ್ತಕ್ಕಂಥದ್ದು ಸತ್ಯ ಇದೆ. ಅದು ಹೈಕಮಾಂಡ್ ತೀರ್ಮಾನ ಮಾಡಿದ ತಕ್ಷಣ ನಾವೆಲ್ಲ ಒಪ್ಪಬೇಕಾಗತ್ತೆ. ಸೊ ಇವತ್ತು ನಾನು ಆ ಸಮಾಜದಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಈ ಒಂದು ಸಂದರ್ಭದಲ್ಲಿ ಪಕ್ಷ ಇಂಪಾರ್ಟೆಂಟ್ ಆಗಿರ್ತದೆ. ಹಂಗಾಗಿ ಎಲ್ಲ ಮುಖಂಡರುಗಳು, ಹೈಕಮಾಂಡ್ಗಳು ಸೇರಿ ಒಂದ್ಸಲ ಅಭ್ಯರ್ಥಿ ಮಾಡಿದ ನಂತರ ಏನೇ ಮನಸ್ತಾಪಗಳಿದ್ರೆ ಅದನ್ನ ದಯಮಾಡಿ ಈ ಸಂದರ್ಭದಲ್ಲಿ ತೋರಿಸಬಾರ್ದು. ಅದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾವು ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥವ್ರಿಗೆ ತಾವು ಮತವನ್ನು ಕೊಡಬೇಕಂತ ಅವರಲ್ಲಿ ಮನವಿ ಕೂಡ ಮಾಡ್ಕೊಳ್ತೇನೆ. ಸರ್, ನಿಮ್ಮ ಸಮುದಾಯದಲ್ಲಿ ಭಾಳಷ್ಟು ಯುವಕರು ಕೆಲವೊಂದು ಮುನಿಸ್ಕೊಂಡಿದ್ದಾರೆ ಅಂತ, ಯಾಕಂದರೆ ಸಂತೋಷ್ ಲಾಡ್ ಬಂದಿಲ್ಲ, ಏನೂ ಕ್ಯಾನ್ವಾಸೇ ಮಾಡಿಲ್ಲ ಅಂತ ನಾವೆಲ್ಲ ಒಂದು ಮಾಹಿತಿ ಇತ್ತು. ತಾವು ಈಗ ಬಂದಿದ್ದೀರಿ, ಅವ್ರಿಗೆ ಏನಾದರೂ ವಿಶ್ವಾಸದಲ್ಲಿ ತಗೊಂಡು ಬಳಸ್ಕೊಂತಿರೋ ಚುನಾವಣೆ ಪ್ರಚಾರಕ್ಕೆ? ಖಂಡಿತವಾಗಿ ಮಾಡ್ತೀವಿ. ಇವತ್ತು ಕೆಲವು ಮುಖಂಡರ ಮನೆಗಳಿಗೆ ಹೋಗಿದ್ದೀವಿ. ನಮ್ಮ ಚವ್ಹಾಣ್ರವರು, ಯಾದವ್ರವರು, ಪವಾರ್ ಅವರು, ಗಾಯಕ್ವಾಡ್ರವರು, ಪಾಟೀಲ್ರವರು, ಇವು ನಮ್ಮೆಲ್ಲ ಸಮಾಜದ ಏನು ಮನೆಗಳಿದ್ದಾವೆ ಎಲ್ಲರ ಮನೆಗಳಿಗೆ ಹೋಗಿ ಅಲ್ಲಿ ಸಣ್ಣ ಸಣ್ಣ ಸಭೆಗಳನ್ನ ಮಾಡಿದ್ದೀವಿ. ಇವತ್ತು ಸಾಯಂಕಾಲ ನಮ್ಮ ಸಮಾಜ ಸಭೆ ಒಂದು ಕರೆದಿದ್ದೀವಿ. ನಾಳೆ ಒಂದು ಬಹಿರಂಗ ಸಭೆ ಕೂಡ ನಮ್ಮವರಿಗೆ ಸೇರಿಸ್ಬಿಟ್ಟು ನಾವು ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಒಂದು ಅನ್ಆರ್ಗನೈಸ್ ಸೆಕ್ಟ್ರು, ಕನ್ಸ್ಟ್ರಕ್ಷನ್ ಬೋರ್ಡ್ ವರ್ಕರ್ಸು, ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ವರ್ಕರ್ಸ್ ಎಲ್ಲರನ್ನ ಕರೆಸಿ ಎಲ್ಲರೂ ನನ್ನಂಗೆ ಭಾಳಷ್ಟು ಜನ ಕೂಡ ಎಲ್ಲ ಸಚಿವರುಗಳು, ಶಾಸಕರು ಎಲ್ಲರೂ ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮದು ಕೂಡ ಒಂದು ಹಳ್ಳಿ ಸೇವಾ ನಮ್ಮ ಪಕ್ಷಕ್ಕಾಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಕೊನೆ ಪ್ರಶ್ನೆ, ಇಲ್ಲಿವರೆಗೂ ಭಾಳಷ್ಟು ಮುಖಂಡರು ಸಚಿವರು ಬಂದೋಗಿದ್ದಾರೆ, ಇನ್ನೂ ಮುಂದೆ ಯಾರಾದರೂ ಇನ್ನೂ ಬರೋರು ಇದ್ದಾರಾ? ಡೈನಾಮಿಕ್ ಇರುಗಳು ಎಲ್ಲರೂ ಡೈನಾಮಿಕ್ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬಂದು ಕೂಡ ಹೋಗ್ತಾರೆ. ಯಾರು ಬಂದಿಲ್ಲ ಅವರು ಕೂಡ ಬಂದು ಹೋಗ್ತಾರೆ. ಯಾಕಂದರೆ ಒಂದು ಬಾಗಲಕೋಟೆ ದಾವಣಗೆರೆ ಇರೋದ್ರಿಂದ ಎರಡು ಕಡೆಯೂ ಎಲ್ಲರಿಗೆ ಡ್ಯೂಟಿ ಹಾಕಿದ್ದಾರೆ. ಸೊ ಅವ್ರು ಹೋಗಿ ಎಲ್ಲ ಕಡೆ ಬಂದು ಹೋಗ್ತಾರೆ. ಜಮೀರ್ ಅಹಮದ್ ಖಾನ್ ಬರಬೇಕಂತ ಹೇಳಿ ಭಾಳಷ್ಟು ಯುವಕರು ಕೂಗ್ತಿದ್ದಾರೆ, ಅವ್ರೇನು ಬರೋಂಥ ಸಾಧ್ಯತೆ ಇದೆ ಸರ್? ಜಮೀರ್ ಅಹಮದ್ ಖಾನ್ ಅವ್ರು ಬರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇದೆ. ಸೊ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಅಲ್ಲೇನೋ ಕೇರಳದಲ್ಲಿ ಅವರು ಒಂದು ವಿಶೇಷವಾದಂಥ ಅಲ್ಲಿ ಇರತಕ್ಕಂಥ ಡಿಮಾಂಡ್ನಲ್ಲಿ ಇದ್ದಾರೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ನಾನು ಕೂಡ ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಸರ್, ಸ್ವತಂತ್ರ ಅಭ್ಯರ್ಥಿಗಳಿಗಿದೆ ಸರ್, ಅವ್ರಿಗೇನಾದರೂ ಮನವೊಲಿಸಿ ವಾಪಸ್ ಅವ್ರಿಗೆ ಏನಾದ್ರು ಹೇಳ್ತಾ ಇದ್ದಾರಾ? ಇಲ್ಲ, ಇಲ್ಲಿ ಸ್ಥಳೀಯರು ಪ್ರಯತ್ನ ಮಾಡಿರ್ತಕ್ಕಂಥದ್ದಿದೆ. ನನಗೆ ವೈಯಕ್ತಿಕವಾಗಿ ಅವ್ರ ಸಂಪರ್ಕ ಇಲ್ಲ. ಸೊ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಥರ ಏನಾದರೂ ನೀವು ಪ್ರಯತ್ನ ಮಾಡ್ತೀರಿ ಸರ್ ಇವತ್ತು? ಅಲ್ಲ, ನನಗೆ ಸಂಪರ್ಕ ಇಲ್ಲ, ಯಾರು ಪರಿಚಯ ಇಲ್ಲ. ಯಾಕಂದರೆ ಅದಕ್ಕೆ ಒಬ್ಬರಿಗೆ ಪರಿಚಯ ಬೇಕಾಗುತ್ತೆ. ಆಲ್ರೆಡಿ ಭಾಳಷ್ಟು ಪ್ರಮುಖರು ಪ್ರಯತ್ನ ಮಾಡಿರ್ತಾರೆ. ಅಭಿಮಾನಿ ಬಳಗನೇ ಭಾಳ ದೊಡ್ಡದಿದೆ. ಆದರೂ ನನಗೆ ವೈಯಕ್ತಿಕ ಅಭಿಪ್ರಾಯ ನನಗೆ ಪರಿಚಯ ಇಲ್ಲ. ಬಟ್ ಪ್ರಯತ್ನ ಮಾಡ್ತೀವಿ. ತಾವು ಹೇಳಿದ್ಕೆ ಒಂದು ಸಜೆಷನ್ ಅಲ್ಲ, ಅದೇ ಹೇಳ್ತಿರೋದು. ಈ ದೇಶದಲ್ಲಿ 12 ವರ್ಷದಿಂದ ಟಿ ವಿ ಮುಖಾಂತರ ನಾವು ಪ್ರಚಾರ ಗಿಡಿಸಿರ್ತಕ್ಕಂಥ BJP ಸರ್ಕಾರ ಇವತ್ತಾದರೂ ಕೂಡ ಯಾವುದೂ ಚುನಾವಣೆಯಲ್ಲಿ ಬಂದರೂ ಕೂಡ ಅವರು ಯಾವುದೂ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಮತ ಯಾವ ಬೇಸಿಸ್ ಮೇಲೆ ಅವರು ಕೇಳ್ತಿರತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಅವ್ರು ಯಾವತ್ತೂ ನಾವಿಂಥ ಕೆಲಸ ಮಾಡಿದ್ದೇವೆ, ನಮ್ಮ ಪಕ್ಷ ಈ ರೀತಿ ಕೆಲಸ ಮಾಡಿದೆ, ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಸಾಹೇಬ್ರ ಸರ್ಕಾರ ಈ ರೀತಿ ಕೆಲಸ ಮಾಡಿದೆ ಅಂತ ಓಟ್ ಕೇಳಕ್ಕೆ ಹೋಗೋದಿಲ್ಲ. ಒಂದು ಸುಳ್ಳು ಮಾಹಿತಿ ಕೊಡ್ತಾರೆ. ಅದರಲ್ಲಿ ಅವ್ರಿಗಿರ್ತಕ್ಕಂಥ ಸುಮಾರು ಒಂದು 20,000 ಎಂಪ್ಲಾಯ್ಸ್ ಇದ್ದಾರೆ. ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅವರು ಸುಳ್ಳು ಅಭಿಪ್ರಾಯಗಳನ್ನ ಮುಂಡಿಸ್ತಾರೆ. ಅದರ ಜೊತೆಗೆ ಇವತ್ತೇನು ಮಾಧ್ಯಮಗಳಿದ್ದಾವೆ, ಭಾಳಷ್ಟು ಮಾಧ್ಯಮಗಳು ಅದಾನಿ ಅವ್ರ ಅಂಬಾನಿ ಕೈಲಿದೆ. ಸೊ ನರೇಶನ್ ಅಜೆಂಡಾ ಸೆಟ್ ಮಾಡಿಬಿಟ್ಟು ಈ ದೇಶದ ಸ್ಥಿತಿಯನ್ನು, ಪರಿಸ್ಥಿತಿಯನ್ನು ಯುವಕರಿಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಹಾದಿ ತಪ್ಪಿಸಿ ಏನು ನಡೀತಾ ಇದೆ ಅಂತ ವಾಸ್ತವಾಂಶ ಜನರಿಗೆ ಹೇಳಾರಂಗಿದ್ದಾಗ ಅವರಿಗೆ ಅದು ಅನುಕೂಲ ಆಗಿ ಭಾಳಷ್ಟು ಸರಿ ಅವ್ರು ಗೆದ್ದಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತಿಲ್ಲದ ನಾಳೆ ಜನಕ್ಕೆ ಇದ್ರ ಬಗ್ಗೆ ಅನುಕೂಲ ಇದರದೊಂದು ಏನು ಅಭಿಪ್ರಾಯ ಇದೆ ಮೋದಿಯವ್ರ ಪರವಾಗಿ, ಅದು ದಿನ ದಿನ ಕಮ್ಮಿ ಆಗ್ತಕ್ಕಂಥ ಕಾಣ್ತಾ ಇದೆ. ಅವ್ರು ಏನು ಮಾಡ್ತಾರೆ, ಸರ್ಕಾರ ನಡೆಸೋದಕ್ಕಿಂತ ಜಾಸ್ತಿ ಮೋದಿಯವ್ರ ಇಮೇಜನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಸುಮಾರು 6,000 ಕೋಟಿ ಖರ್ಚು ಮಾಡಿದೆ. 6,000 ಕೋಟಿ ಕೇವಲ ಮೋದಿ ಸಾಹೇಬರ ಪಬ್ಲಿಸಿಟಿಗಾಗಿ ಕೇಂದ್ರ ಸರ್ಕಾರ ಖರ್ಚು ಮಾಡಿದೆ. ಇದು ಎಲ್ಲಿ ಚರ್ಚೆಗೂ ಬರೋದಿಲ್ಲ, ಇದು ಎಲ್ಲಿ ವಿಚಾರನೂ ಇಲ್ಲ. ಅಂದರೆ 12 ವರ್ಷದಿಂದ ದಿನಕ್ಕೆ 1.5 ಕೋಟಿ ರೂಪಾಯಿ ಮೋದಿ ಸಾಹೇಬರು ಅವರು ಪಬ್ಲಿಸಿಟಿಗಾಗಿ ಖರ್ಚು ಮಾಡಿರ್ತಕ್ಕಂಥ ದುಡ್ಡು 6,000 ಕೋಟಿ ಇದೆ.
ಇದರಲ್ಲಿ ಎಷ್ಟು ಆಸ್ಪತ್ರೆಗಳು ಕಟ್ಸ್ಬೋದಾಗಿತ್ತು. ಇದರ ಚರ್ಚೆಗಿಂತ ಇಂಥ ಒಂದು ವಿಷಯಗಳನ್ನ ನಾವು ಚರ್ಚೆಗೆ ತೊಗೊಂಡಾಗ ಯುವಕರಿಗೆ, ಸಾರ್ವಜನಿಕರಲ್ಲಿ ಒಂದು ಅವಕಾಶ ಸಿಗುತ್ತೆ. ಇಂಥವನ್ನೆಲ್ಲ ಮುಚ್ಚಿಟ್ಬಿಡ್ತಾರೆ ಅವರು. ಮುಚ್ಚಿಟ್ಬಿಟ್ಟು ವೀರ ಸೂರ ಮೋದಿಗೆ ಟ್ರಂಪಿಗೆ ಫೋನ್ ಮಾಡಿದ್ರು, ಈಗ ನಿತಿನ್ ಆಯೋಗ್ ಫೋನ್ ಮಾಡಿದ್ರು, ಇರಾನ್ ವಾರ್ ನಿಂದಿರಿಸಿದ್ರು, ಯುಕ್ರೇನ್ ವಾರ್ ನಿಂದಿರಿಸಿದ್ರು, ಥರ್ಡ್ ವಾರ್ಡ್ಗೆ ಇವರೇ ಒಂದು ಡಿಸಿಷನ್ ಕೊಡ್ತಾರೆ ಅಂತ ಹೇಳ್ತಕ್ಕಂಥ ಈ ರೀತಿ ಸುಳ್ಳು ಪ್ರಚಾರಗಳನ್ನ ಕೊಟ್ಟು ಇವತ್ತು ದೇಶ ಯಾವ ಸ್ಥಿತಿ ಇದೆ ಅಂತ ತಾವು ಯೋಚನೆ ಮಾಡ್ಕೊಂಡು ನೋಡಿ. ಇವತ್ತು 93 ರೂಪಾಯಿಗೆ $1 ಇದೆ. ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಈ ದೇಶದ ಸಾಲ ಇವತ್ತು 225 ಲಕ್ಷ ಕೋಟಿ ಇದೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋಂಗಿಲ್ಲ. ಇವತ್ತು ಹಂಗರ್ ಇಂಡೆಕ್ಸ್ನಲ್ಲಿ 120 ಸ್ಥಾನ. ಕಳೆದ 2014ನೇ ಇಸ್ವಿನಲ್ಲಿ ಏನು ನಮ್ಮದು ರ್ಯಾಂಕಿಂಗ್ ಇತ್ತು, ಇವತ್ತು 2026ನೇ ಇಸ್ವಿನಲ್ಲಿ ಏನು ರ್ಯಾಂಕಿಂಗ್ ಇದೆ, ಇದ್ರ ಬಗ್ಗೆ ಚರ್ಚೆ ಇಲ್ಲ. ಬೇರೆ ದೇಶದಲ್ಲಿ ಆಯಿತು, ಮೋದಿ ಸಾಹೇಬ್ರು ಹೇಳಿದ ತಕ್ಷಣ ಏನು ವೀಸಾ ಕೊಡ್ತಾರಾ ನಮ್ಮ ಮಕ್ಕಳಿಗೆ, ಕೆಲಸ ಇದೆಯಾ, ಅಲ್ಲಿಂದ ಕಾಲಿಗೆ ಬೇಡಿ ಹಾಕಿ, ಅಮೇರಿಕದಿಂದ ಕಾಲಿಗೆ ಬೇಡಿ ಹಾಕಿ ನಮ್ಮ ಯುವಕರನ್ನ ಕರ್ಕೊಂಬರ್ತಾರೆ, ಇದ್ರ ಬಗ್ಗೆ ಚರ್ಚೆ ಇಲ್ಲ. ಮೊನ್ನೆ ಕತಾರಿಂದ, ಮಿಡ್ಲ್ ಈಸ್ಟಿಂದ ಸುಮಾರು 20 ಹೆಣಗಳು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಅಲ್ಲಿ ತೀರ್ಕೊಂಡು ಹೋದವರಿಗೆ. ನಮ್ಮ ಮೋದಿ ಸಾಹೇಬ್ರು ಅಲ್ಲೋಗಿ ಟೀ ಗಾರ್ಡನ್ನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾವ ಚರ್ಚೆಗಳು ತೊಗೋಬೇಕಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾವ ಪ್ರಶ್ನೆ ಕೇಳಿದ್ರು ನಮಗೆ ಉಲ್ಟಾ ಬಂದು ರೂಲಿಂಗ್ ಪಾರ್ಟಿಯವರು ಬಿಟ್ಟು ಅಪೋಸಿಷನರಿಗೆ ಪ್ರಶ್ನೆ ಕೇಳ್ತಾರೆ. ಆ ಒಂದು ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ. ಹಂಗಾಗಿ ಇದೇನು ಮಾಧ್ಯಮ ಇವತ್ತಿದೆ, ಸೊ ದೊಡ್ಡ ಮಾಧ್ಯಮಗಳು ಅವ್ರ ಕೈಯಲ್ಲಿ ಸಿಲುಕ್ಬಿಟ್ಟಿದ್ದಾವೆ. ಏನು ಮಾಡೋಕ್ಕೆ ಬರೋದಲ್ಲ. ಅವರೇ ಬೆಳಗ್ಗೆ ಸುಮಾರು 8ರಿಂದ 10 ಗಂಟೆ ಅವರೇ ನರೇಷನ್ ಸೆಟ್ ಮಾಡೋದು. ಇದು ಅವರಿಗೆ ಮಾತ್ರ ಅನುಕೂಲ ಆಗಿದೆ, ದೇಶಕ್ಕಿಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ.